आया सरकार गली गली में पुकार ಕೆಣಕಿದ್ರೆ ಹುಷಾರ್ ಆಗೋ ತಂಗೆ ನಿಶಿಕಾರ ಅನ್ಯಾಯಕ್ಕೆ ಟಕ್ಕರ್ ಎದುರಾಳಿಗೆ ಆಫ್ ಮೀಟರ್ ನಮ್ಮೂರ ಬ್ರದರ್ ಕ್ಯಾರೆಕ್ಟರ್ ಬ್ಲಾಕ್ ಬಸ್ಟರ್ सरकार गली गली में पुकार ಕೆಣಕಿದ್ರೆ ಹುಷಾರ್ ಆಗೋ ತಂಗೆ ನಿಶಿಕಾರ ಅನ್ಯಾಯಕ್ಕೆ ಟಕ್ಕರ್ ಎದುರಾಳಿಗೆ ಆಫ್ ಮೀಟರ್ ನಮ್ಮೂರ ಬ್ರದರ್ ಕ್ಯಾರೆಕ್ಟರ್ ಬ್ಲಾಕ್ ಬಸ್ಟರ್ ರಕ್ತ ಕುಡಿವ ತೋಳಗಳ ತೊಡಸಿರೋ ಮೂವ ಬಿರುಗಾಳಿ ಬೆಂಕಿ ಕೂಟಗಳ ದಂಡಿಸುವ ಕಲ್ಪ ಧೀವರ ನಿಂತೋದೆ ಮದ ಗಜ ಭಾಳ ವರ್ಷಗಳಿಂದ ಕಟ್ಟಂಥ ಬಸ್ ಸ್ಟ್ಯಾಂಡನ್ನು ಪೂರ್ಣವಾಗಿ ಅಭಿವೃದ್ಧಿ ಮಾಡಿ ಇವತ್ತು ಸುಮಾರು 8 ಕೋಟಿ 89 ಲಕ್ಷ ಒಟ್ಟಾರೆ 9 ಕೋಟಿ 15 ಲಕ್ಷಕ್ಕೆ ಟೆಂಡರ್ ಆಗಿರತಕ್ಕಂಥ ಕೆಲಸ ಇವತ್ತು ನಮ್ಮ ನೆಚ್ಚಿನ ಸಾರಿಗೆ ಮಂತ್ರಿಗಳು ಕಾರ್ಮಿಕ ಮುಜರಾಯಿ ಇಲಾಖೆ ಮಂತ್ರಿಗಳು ಆದಂಥ ಶ್ರೀ ರಾಮಲಿಂಗ ರೆಡ್ಡಿ ಅವರು ಬಂದು ಶಂಕುಸ್ಥಾಪನೆ ಮಾಡ್ತಿದ್ದಾರೆ. ಎಂದರೆ ಸಾಧಿಸಿ ಗೆದ್ದು ತೋರಿಸೋ ಬಂತ ಕಾಲವೇ ಗೆದ್ದಿರುವ ಆಯುಧ ಎದುರಿಗೆ ಬಂದು ನಿಂತ ನಮ್ಮ ಶಾಸಕರಾದ ಶ್ರೀನಿವಾಸರವರು ಈ ಬಸ್ ಸ್ಟ್ಯಾಂಡ್ ಶಂಕುಸ್ಥಾಪನೆಗೆ ಬನ್ನಿ ಅಂತ ಕರೆದಿದ್ರು. ಮತ್ತು ನಮ್ಮ DLTಯಿಂದ ಅರ್ಧ ದುಡ್ಡು ಕೊಟ್ಟಿದ್ದಾರೆ. ನಮ್ಮ ಅದೇ ರೀತಿ ಉಳಿದಿರ್ತಕ್ಕಂಥ ಅರ್ಧದಲ್ಲೂ ನಮ್ಮ KSRTC ಇಂದ ಹಾಕ್ಕೊಂಡು 9 ಕೋಟಿ ಚಿಲ್ಲರೆ ವೆಚ್ಚದಲ್ಲಿ ರಸ್ತೆ ಕೂಡ ಈಗಾಗಲೇ ಮೇಲಕ್ಕೆ ಹೋಗ್ಬಿಟ್ಟಿದೆ. ಇದು ಈಗ ಹಳ್ಳದಲ್ಲಿದೆ, ಅದರಿಂದ ಆಧುನಿಕವಾಗಿ ಕಟ್ಟಬೇಕು ಅಂತ ಪ್ಲ್ಯಾನು ಮಾಡಿದ್ದಾರೆ. ಆದಷ್ಟು ಬೇಗ 18 ತಿಂಗಳು ಟೈಮ್ ಕೊಟ್ಟಿರ್ತೀವಿ. ಅದ್ರ ಒಳಗಡೆ ಕಟ್ಟಡವನ್ನು ಸಂಪೂರ್ಣ ಮಾಡಿ ಸಾರ್ವಜನಿಕರಿಗೆ ಉಪಯೋಗಕ್ಕೆ ಬಿಡ್ತೀವಿ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಿ, ಇದು ನಮ್ಮ ಶ್ರೀನಿವಾಸ್ ಅವರ ವಿಶೇಷ ಆಸಕ್ತಿಯಿಂದ ಆಗಿರ್ತಕ್ಕಂಥ ಬಸ್ ಸ್ಟ್ಯಾಂಡ್ ಅಂತ ಇನ್ನೊಮ್ಮೆ ಹೇಳಿ, ಅದೇ ರೀತಿ ನಮ್ಮ ARTO ಕಚೇರಿ ನಾನು ಹಿಂದೆ ಇದೇ ಇಲಾಖೆ ಮಿನಿಸ್ಟರ್ ಆಗಿದ್ದಾಗ ಅವತ್ತು ಬಂದು ಉದ್ಘಾಟನೆ ಮಾಡಿದ್ದೆ. ಅವತ್ತು ಮಳೆ ಬೇರೆ ಜಾಸ್ತಿ ಇತ್ತು. ಮತ್ತು ಜಾಗ ಇನ್ನೂ ಕೊಟ್ಟಿಲ್ಲ ಶ್ರೀನಿವಾಸ್ ಅವರು. ಹಾಗೆ ಅದು ಸೊಸೈಟಿ ಜಾಗದಲ್ಲಿ ಇಟ್ಟಿದ್ದಾರೆ. ನನ್ನ ಅಸೆಂಬ್ಲಿಗೂ ಕ್ವಶನ್ ಹಾಕಿದ್ರು, ಜಾಗ ಕೊಟ್ಟರೆ ಬಿಲ್ಡಿಂಗ್ ಕಟ್ಸ್ಕೊಡ್ತೀನಿ. ಶ್ರೀನಿವಾಸ್ RTO ಆಫೀಸ್ಗೆ ARTO ಆಫೀಸ್ಗೆ ಜಾಗ ಕೊಟ್ಟರೆ ಬಿಲ್ಡಿಂಗ್ ಕಟ್ಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಎರಡನೇದು. ಆಮೇಲೆ ಮೂರನೇದು ಡಿಪೋ ಜಾಗನೂ ತೋರಿಸಿದ್ರು. DLTಯಿಂದನೂ ಅರ್ಧ ಹಣ ಕೊಟ್ಟಿದ್ದಾರೆ. ಉಳಿದಿರ್ತಕ್ಕಂಥ ಹಣ KSRTCಯಿಂದ ಹಾಕಿ ಅದನ್ನು ಕೂಡ ಮಾಡಿಕೊಡ್ತೀವಿ ಅಂತ ಹೇಳ್ತೀವಿ. ಮೂರನೇದು. ಆಮೇಲೆ ಬಸ್ಸಸ್ಸು ಇದೆ, ಏನಂದರೆ ಪ್ರೈವೇಟ್ ಬಸ್ಸಸ್ಸು ನಾನು ದುಡ್ಡು ಕೊಡಬೇಕಲ್ಲ, ಅದರಿಂದ ಹೆಚ್ಚು KSRTC ಬಸ್ಸಸ್ ಬೇಕು ಅಂತ ಶ್ರೀನಿವಾಸ್ ಅವರು ಒತ್ತಾಯ. ಅದು ಕೂಡ ಈಗ 2000 ಬಸ್ಸು ನಮ್ಮ ಮುಖ್ಯಮಂತ್ರಿಗಳು ಬಜೆಟಲ್ಲಿ ಘೋಷಣೆ ಮಾಡಿದ್ದಾರೆ. FDದಲ್ಲಿದೆ. ತರೀಕೆರೆ ಮತ್ತು ಕಡೂರು ಅವರು ಕೂಡ ಕೇಳಿದ್ದಾರೆ, ಕೊಡ್ತೀವಿ ಅಂತ ಹೇಳಿ. ಮತ್ತು ಈ ಒಂದು ಬಸ್ ಸ್ಟ್ಯಾಂಡ್ ಎಲ್ಲ ಪೂರ್ತಿ ಆದಮೇಲೆ ಸಂಗೊಳ್ಳಿ ರಾಯಣ್ಣ ಬಸ್ ಸ್ಟ್ಯಾಂಡ್ ಮಾಡಿಕೊಡ್ಬೇಕು ಅಂತ ಕೇಳ್ತಾ ಇದ್ದಾರೆ. ಈಗೊಂದು ಕೈಯಲ್ಲಿ ಬರ್ತಿರ್ತಕ್ಕಂಥ ಮನವಿ ಪತ್ರ ಕೊಟ್ಟಿದ್ದರು. ಅದಕ್ಕೆ ಶ್ರೀನಿವಾಸ್ ಅವರ ಲೆಟರ್ನಲ್ಲಿ ಕೊಡಿ ಅಂತ ಹೇಳಿದ್ದೀನಿ. ಇನ್ನೂ ಒಂದು 4-5 ಸಂಘ ಸಂಸ್ಥೆಗಳ ಜೊತೆಗೆ ನಿಮ್ಮ ಶಾಸಕರ ಅಂದರೆ ಶ್ರೀನಿವಾಸ್ ಅವರ ಲೆಟರ್ ಜೊತೆಯಲ್ಲಿ ನನಗೆ ಕೊಟ್ಟರೆ ಸಂಗೊಳ್ಳಿ ರಾಯಣ್ಣ ಹೆಸರು ಈ ಬಸ್ ಸ್ಟ್ಯಾಂಡಿಗೆ ಇಡೋಣ ಅಂತ ಹೇಳಿ ಎಲ್ಲರೂ ಧನ್ಯವಾದಗಳು ಹೇಳಿ ಗೆದ್ದಿರುವ ಆಯುಧ ಎದುರಿಗೆ ಬಂದು ನಿಂತ ರಚನೆ ಚಂಕಲಿಸಿ ಮುಗಿಲ ಮುಟ್ಟಿಸೋ ನೀತಿ ಬಂತ ಒಪ್ಪಿಗೆ ಮಾತಿಟ್ಟರೆ ಸಾಕು ಜನಘೋಷಕ್ಕೆ ಇವ ಸ್ವಂತ ನೀ ಇರುವ ಗಳಿಗೆ ಕೆಟ್ಟೋರಾಗೆ